ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ, ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಆರಂಭವಾಗಿದೆ. ಭಾರತದ ಸ್ಟಾರ್ ವೇಗಿ ಮೊಹಮ್ಮದ್ ಸಿರಾಜ್ ಮೊದಲ ವಿಂಡೀಸ್ ಆಟಗಾರರನ್ನ ಪೆವಿಲಿಯನ್ ಪರೇಡ್ ನಡೆಸುವಂತೆ ಮಾಡಿದ್ದಾರೆ. ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ ಕೆರಿಬಿಯನ್ ತಂಡದ ಅಗ್ರ ಕ್ರಮಾಂಕವನ್ನ ಸಿರಾಜ್ ಧೂಳಿಪಟ ಮಾಡಿದ್ದಾರೆ. ಆರಂಭಿಕ ಆಟಗಾರ ತೇಜ್ ನಾರಾಯಣ್ ಚಂದ್ರಪಾಲ್ ಅವರನ್ನ ಶೂನ್ಯಕ್ಕೆ ಔಟ್ ಮಾಡುವ ಮೂಲಕ ವೆಸ್ಟ್ ಇಂಡೀಸ್ಗೆ ಮೊದಲ ಹೊಡೆತ ನೀಡಿದರು. ಆ ಬಳಿಕ ಸಾಲು ಆಟಗಾರರನ್ನ ಪೆವಿಲಿಯನ್ ಕಟ್ಟಿದ್ದಾರೆ. ಟೆಸ್ಟ್ ತಂಡದ ನಾಯಕನಾಗಿ ಶುಭ್ಮನ್ ಗಿಲ್ಗೆ ವೆಸ್ಟ್ ಇಂಡೀಸ್ ವಿರುದ್ಧ ಇದು ಎರಡನೇ ಸರಣಿ. ಈ ಪಂದ್ಯದಲ್ಲಿ ಟಾಸ್ ಸೋಲುವ ಮೂಲಕ ಶುಭ್ಮನ್ ಗಿಲ್ ದಾಖಲೆ ಬರೆದಿದ್ದಾರೆ. ಇದಕ್ಕೂ ಮೊದಲು ಇಂಗ್ಲೆಂಡ್ ಪ್ರವಾಸದಲ್ಲಿ ನಡೆದಿದ್ದ ಆಂಡರ್ಸನ್ ತೆಂಡೂಲ್ಕರ್ ಸರಣಿಯ 5 ಪಂದ್ಯಗಳಲ್ಲೂ ಕೂಡ ಒಂದೇ ಒಂದು ಟಾಸ್ ಗೆಲ್ಲದೆ ನಿರಾಸೆ ಅನುಭವಿಸಿದ್ರು. ಈಗ ಅಹಮದಾಬಾದ್ನ ನರೇಂದ್ರ ಮೋದಿ ಮೈದಾನದಲ್ಲಿ ನಡೀತಾ ಇರುವಂತ ವಿಂಡೀಸ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲೂ ಕೂಡ ಗಿಲ್ ಮತ್ತೆ ಟಾಸ್ ಸೋತಿದ್ದಾರೆ. ಈ ಮೂಲಕ ನಾಯಕನಾಗಿ ಸತತ 6 ಪಂದ್ಯಗಳಲ್ಲಿ ಟಾಸ್ ಸೋತು ಬೇಡದ ದಾಖಲೆ ಮಾಡಿದ್ದಾರೆ. ಇದಕ್ಕೂ ಮುನ್ನ ಕಪಿಲ್ ದೇವ್ 5 ಸಲ ನಾಯಕನಾಗಿ ಟಾಸ್ ಸೋತಿದ್ರು. ಟೀಂ ಇಂಡಿಯಾದ ಯಂಗ್ ಗನ್ ಅಭಿಷೇಕ್ ಶರ್ಮಾ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರೇಟಿಂಗ್ ಪಾಯಿಂಟ್ಸ್ಗಳನ್ನು ಹೊಂದಿರುವ ಬ್ಯಾಟರ್ ಆಗಿದ್ದಾರೆ. ಈ ಮೂಲಕ ಇಂಗ್ಲೆಂಡ್ನ ಡೇವಿಡ್ ಮಲನ್ ಅವರ ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ. ರ್ಯಾಂಕಿಂಗ್ನಲ್ಲಿ ಅಭಿಷೇಕ್ ಶರ್ಮಾ 931 ರೇಟಿಂಗ್ ಪಾಯಿಂಟ್ಸ್ಗಳನ್ನು ತಲುಪಿದ್ದಾರೆ. ಇದು T20 ಕ್ರಿಕೆಟ್ ಇತಿಹಾಸದಲ್ಲಿ ಯಾವುದೇ ಬ್ಯಾಟರ್ ತಲುಪದ ಅತ್ಯಧಿಕ ರೇಟಿಂಗ್ ಪಾಯಿಂಟ್ಸ್ ಆಗಿದೆ. ಈ ಹಿಂದೆ 2020ರಲ್ಲಿ ಇಂಗ್ಲೆಂಡ್ನ ಡೇವಿಡ್ ಮಲನ್ 919 ಪಾಯಿಂಟ್ಸ್ಗಳ ಅತ್ಯುತ್ತಮ ರೇಟಿಂಗ್ಸ್ ಅನ್ನು ಹೊಂದಿದ್ರು. ಈಗ ಅಭಿಷೇಕ್ ಶರ್ಮಾ ಅವರ ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ. ಏಷ್ಯಾ ಕಪ್ ಟ್ರೋಫಿ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಬಲಿಷ್ಠ ಭಾರತದ ಮುಂದೆ ಮತ್ತೆ ಮಂಡಿಯೂರಿರುವಂತಹ ಮೊಯ್ಸಿನ್ ನಖ್ವಿ ಟ್ರೋಫಿಯ ಹಸ್ತಾಂತರಕ್ಕೆ ಒಪ್ಪಿಗೆ ನೀಡಿದ್ದಾನೆ. ಆದರೆ ಇಲ್ಲೂ ಕೂಡ ಟ್ವಿಸ್ಟ್ ಇಟ್ಟಿದ್ದಾನೆ. ಮಂಗಳವಾರ ದುಬೈನಲ್ಲಿ ನಡೆದ ಎಸಿಸಿ ಸಭೆಯಲ್ಲಿ ಟ್ರೋಫಿ ವಿಚಾರದಲ್ಲಿ ಎಸಿಸಿ ಮತ್ತು ಬಿಸಿಸಿಐ ನಡುವೆ ಜಟಾಪಟಿ ನಡೆದಿತ್ತು. ಈ ವೇಳೆ ಬಿಸಿಸಿ ಅಧಿಕಾರಿಗಳು ಐಸಿಸಿಯಲ್ಲಿ ಪಿಸಿಬಿ ವಿರುದ್ಧ ದೂರು ನೀಡೋದಾಗಿ ಎಚ್ಚರಿಕೆ ನೀಡಿದ್ರು. ಇದರಿಂದ ಬೆದರಿರುವಂತಹ ನಖ್ವಿ ಟ್ರೋಫಿಯನ್ನ ಹಸ್ತಾಂತರ ಮಾಡೋದಾಗಿ ಒಪ್ಕೊಂಡಿದ್ದ. ಆದರೆ ಸೂರ್ಯಕುಮಾರ್ ಯಾದವ್ ಬಂದು ಟ್ರೋಫಿಯನ್ನ ಸ್ವೀಕರಿಸಲಿ ಅಂತ ಕಂಡೀಷನ್ ಹಾಕಿರೋದು ಬಿಸಿಸಿಐ ಆಕ್ರೋಶಕ್ಕೆ ಕಾರಣವಾಗಿದೆ. ಪಿಸಿಬಿ ಅಧ್ಯಕ್ಷ ಮೊಯ್ಸಿನ್ ನಖ್ವಿ ವಿರುದ್ಧ ಅಲ್ಲಿನ ಮಾಜಿ ಆಟಗಾರರೇ ಕೆರಳಿದ್ದಾರೆ. ಮೊಯ್ಸಿನ್ ನಖ್ವಿ ಪಾಕಿಸ್ತಾನ ಸರ್ಕಾರದ ಆಂತರಿಕ ವ್ಯವಹಾರಗಳ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಹುದ್ದೆಯನ್ನು ಕೂಡ ಅಲಂಕರಿಸಿದ್ದಾರೆ. ಹಾಗೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಮುಖ್ಯಸ್ಥರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ 3 ಹುದ್ದೆಗಳಿರುವಂತಹ ನಖ್ವಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಪಾಕಿಸ್ತಾನ ತಂಡದ ಮಾಜಿ ನಾಯಕ ಶಾಹಿದ್ ಆಫ್ರಿದಿ ಆಗ್ರಹಿಸಿದ್ದಾರೆ. ನಖ್ವಿ ರಾಜಕೀಯದಲ್ಲಿರಬೇಕು ಅಥವಾ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಧ್ಯಕ್ಷರಾಗಿ ಮುಂದುವರಿಬೇಕು. ಎರಡನ್ನೂ ಜೊತೆಯಾಗಿ ತೆಗೆದುಕೊಂಡು ಹೋಗೋಕೆ ಸಾಧ್ಯವಿಲ್ಲ ಎಂದಿದ್ದಾರೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಗೆದ್ರೂ ಕೂಡ ಟೀಂ ಇಂಡಿಯಾ ಮೊಯ್ಸಿನ್ ನಖ್ವಿಯಿಂದ ಟ್ರೋಫಿಯನ್ನ ಸ್ವೀಕಾರ ಮಾಡೋಕೆ ನಿರಾಕರಿಸಿತ್ತು. ಭಾರತದ ಈ ನಡೆ ಬಗ್ಗೆ ಸೌತ್ ಆಫ್ರಿಕಾ ತಂಡದ ದಿಗ್ಗಜ ಆಟಗಾರ ಹಾಗೆ ಆರ್ಸಿಬಿ ತಂಡದ ಮಾಜಿ ಸ್ಟಾರ್ ಬ್ಯಾಟರ್ ಆಗಿದ್ದಂತ AB ಡಿವಿಲಿಯರ್ಸ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕ್ರೀಡೆಯಲ್ಲೂ ಕೂಡ ರಾಜಕೀಯ ಬೆರೆಸುವ ಟೀಂ ಇಂಡಿಯಾವನ್ನ ಟೀಕಿಸಿದ್ದಾರೆ. ತಮ್ಮ ಯೂಟ್ಯೂಬ್ ಚಾನೆಲ್ನ ವಿಡಿಯೋ ಒಂದರಲ್ಲಿ ಮಾತನಾಡಿದ್ದಾರೆ. 2025ರ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ಪಾಕಿಸ್ತಾನವನ್ನ 5 ವಿಕೆಟ್ಗಳಿಂದ ಸೋಲಿಸಿದ ನಂತರ ಈ ಕಥೆಯನ್ನ ನೋಡಿ ತುಂಬಾ ಬೇಸರ ಆಯಿತು. ಕ್ರಿಕೆಟ್ ಮತ್ತು ರಾಜಕೀಯವನ್ನ ಯಾವಾಗಲೂ ಕೂಡ ಪರಸ್ಪರ ಪ್ರತ್ಯೇಕವಾಗಿ ಇಡಬೇಕು ಎಂದಿದ್ದಾರೆ. ಟೀಂ ಇಂಡಿಯಾ ಯಂಗ್ ಬ್ಯಾಟರ್ ಅಭಿಷೇಕ್ ಶರ್ಮಾ ತಮ್ಮ ಸೋದರಿ ಮದುವೆಯ ಸಂಭ್ರಮದಲ್ಲಿದ್ದಾರೆ. ಕೋಮಲ್ ಶರ್ಮಾ ಉದ್ಯಮಿಯೊಬ್ಬರ ಕೈ ಹಿಡಿಯಲಿದ್ದು ಮದುವೆ ಅಕ್ಟೋಬರ್ 3ರಂದು ನಡೆಯಲಿದೆ. ಕಳೆದ 2 ದಿನಗಳಿಂದ ಮದುವೆ ಶಾಸ್ತ್ರಗಳು ಜೋರಾಗಿದೆ. ಲೂಧಿಯಾನದಲ್ಲಿ ಮದುವೆ ಕಾರ್ಯಕ್ರಮಗಳು ನಡೀತಾ ಇದ್ದು ಆಭಿಷೇಕ್ ಶರ್ಮಾ ಕೂಡ ನೃತ್ಯ ಮಾಡಿ ಸಂಭ್ರಮಿಸಿದ್ದಾರೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ 4 ಸಲ ಡಕ್ಔಟ್ ಆದರೂ ಕೂಡ ಪಾಕ್ ಆಟಗಾರ ಸೈಮ್ ಅಯೂಬ್ ಐಸಿಸಿ T20 ಆಲ್ರೌಂಡರ್ ರ್ಯಾಂಕಿಂಗ್ ಕೋಟಾದಲ್ಲಿ ನಂಬರ್ 1 ಸ್ಥಾನಕ್ಕೇರಿದ್ದಾರೆ. ಈ ಮೂಲಕ ಭಾರತದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯರನ್ನ ಹಿಂದಿಕ್ಕಿದ್ದಾರೆ. 23 ವರ್ಷದ ಸೈಮ್ ಅಯೂಬ್ ಈಗ 241 ರೇಟಿಂಗ್ ಪಾಯಿಂಟ್ಸ್ಗಳನ್ನು ಹೊಂದಿದ್ದು ಹಾರ್ದಿಕ್ ಪಾಂಡ್ಯಗಿಂತ 8 ಪಾಯಿಂಟ್ಸ್ ಜಾಸ್ತಿ ಇದೆ. ಏಷ್ಯಾ ಕಪ್ನಲ್ಲಿ ಬೌಲಿಂಗ್ನಲ್ಲಿ 7 ಪಂದ್ಯಗಳಲ್ಲಿ ಪ್ರತಿ ಓವರ್ಗೆ 6.40 ಎಕಾನಮಿ ದರದಲ್ಲಿ 8 ವಿಕೆಟ್ಗಳನ್ನು ಪಡೆದಿದ್ರು. ಕೇವಲ 37 ರನ್ಗಳನ್ನು ಕಲೆ ಹಾಕಿದ್ರು. ಬೌಲಿಂಗ್ನಲ್ಲಿ ಎಫೆಕ್ಟಿವ್ ಆಗಿದ್ರಿಂದ ನಂಬರ್ 1 ಸ್ಥಾನಕ್ಕೇರಿದ್ದಾರೆ. ಆಸ್ಟ್ರೇಲಿಯಾ ಎ ವಿರುದ್ಧದ ಅನಧಿಕೃತ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ಎ ತಂಡದ ಪ್ರಿಯಾಂಶ್ ಆರ್ಯ ತಮ್ಮ ಚೊಚ್ಚಲ ಪಂದ್ಯದಲ್ಲಿ ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ದಾರೆ. ಕೇವಲ 84 ಎಸೆತಗಳಲ್ಲಿ 101 ರನ್ ಗಳಿಸಿದ ಪ್ರಿಯಾಂಶ್ ಪ್ರಭ್ ಸಿಮ್ರಾನ್ ಸಿಂಗ್ ಜೊತೆಗೂಡಿ 135 ರನ್ಗಳ ಜೊತೆ ಆಟವಾಡಿದರು. ಯುವರಾಜ್ ಸಿಂಗ್ ಮಾರ್ಗದರ್ಶನದಲ್ಲಿ ಪಳಗಿರುವಂತಹ ಈ ಯುವ ಆಟಗಾರ ಭಾರತ ತಂಡಕ್ಕೆ ಕಾಲಿಡುವಂತ ನಿರೀಕ್ಷೆಯಲ್ಲಿದ್ದಾರೆ.
IPLಗೆ ಗುಡ್ ಬೈ ಹೇಳಿ ಇಂಟರ್ನ್ಯಾಷನಲ್ ಲೀಗ್ T20 ಲೀಗ್ನಲ್ಲಿ ಹೊಸ ಇನ್ನಿಂಗ್ಸ್ ಅನ್ನು ಆರಂಭ ಮಾಡುವಂತ ಜೋಶ್ನಲ್ಲಿದ್ದಂಥ ಟೀಮ್ ಇಂಡಿಯಾದ ಮಾಜಿ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ಗೆ ನಿರಾಸೆಯಾಗಿದೆ. ಅದು ಕೂಡ ಅನ್ಸೋಲ್ಡ್ ಆಗೋ ಮೂಲಕ. UAE ಕ್ರಿಕೆಟ್ ಬೋರ್ಡ್ ಆಯೋಜನೆ ಮಾಡುವಂತ ಲೀಗ್ನಲ್ಲಿ ಭಾರತೀಯ ಕರೆನ್ಸಿ ಪ್ರಕಾರ 1.6 ಕೋಟಿ ರೂಪಾಯಿಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ರು. ಆದರೆ ಅಶ್ವಿನ್ ಅವರನ್ನ ಖರೀದಿ ಮಾಡೋಕೆ ಯಾವುದೇ ಫ್ರಾಂಚೈಸಿ ಮುಂದೆ ಬರಲಿಲ್ಲ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.